ವೇದಿಕ್ ಅಟ್ಟಹಾಸದಿಂದ ಸೈರಾಳ ಮನೆಗೆ ನುಗ್ಗುತ್ತಾನೆ. ಒಳಗೆ ಆರೋಶ್ ಇರುವುದನ್ನು ನೋಡಿ ಅವನ ಮುಖದಲ್ಲಿ ಒಂದು ಕುತಂತ್ರದ ನಗು ಮೂಡುತ್ತದೆ. ವೇದಿಕ್, ಓಹೋ ಆರೋಶ್ ವರ್ಧನ್, ಇಲ್ಲೂ ಬಂದು ಕುಳಿತಿದ್ದೀಯಾ? ನಾನು ಇವಳಿಗೆ ಕೊಟ್ಟ ದುಡ್ಡಿನ ಲೆಕ್ಕ ಕೇಳೋಣ ಅಂತ ಬಂದೆ. ಅದರಲ್ಲಿ ಇಲ್ಲಿ ನಿನ್ನನ್ನು ನೋಡಿ ಖುಷಿ ಆಯಿತು. ಯಾಕಂದ್ರೆ ನೀನು ಯಾರನ್ನು ದೇವತೆ ಅಂತ ಅನ್ಕೊಂಡಿದ್ದೀಯೋ ಅವಳ ಅಸಲಿ ಮುಖ ನಿನಗೆ ಗೊತ್ತಾಗ್ಬೇಕಲ್ಲ. ಆರೋಶ್ ಶಾಕ್ನಿಂದ ಎದ್ದು ನಿಲ್ಲುತ್ತಾನೆ. ವೇದಿಕ್, ಏನು ಹೇಳ್ತಿದ್ದೀಯಾ ನೀನು? ವೇದಿಕ್ ಜೇಬಿನಿಂದ ಕೆಲವು ಚೆಕ್ ಕಾಪಿಗಳನ್ನು ಮತ್ತು ಫೋಟೋಗಳನ್ನು ಎಸೆಯುತ್ತಾ, ನೋಡು ಆರುಷ್, ಈ ಸೈರಾ ನಿನಗೆ ಅಸಿಸ್ಟೆಂಟ್ ಆಗಿರ್ಬೋದು, ಆದರೆ ನನಗೆ ಇವಳು ಇನ್ಫಾರ್ಮರ್. ನಿನ್ನ ಪ್ರತಿಯೊಂದು ಮೂವ್ ಬಗ್ಗೆ ನನಗೆ ಮಾಹಿತಿ ಕೊಡುತ್ತಿದ್ದು ಇದೇ ಸೈರಾ. ಅದಕ್ಕೆ ಪ್ರತಿಯಾಗಿ ನಾನು ಅವಳಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದೇನೆ. ಆರುಷ್ ಆ ದಾಖಲೆಗಳನ್ನು ನೋಡಿ ದಂಗಾಗುತ್ತಾನೆ. ಅವನಿಗೆ ತನ್ನ ಕಣ್ಣನ್ನೇ ನಂಬಲು ಸಾಧ್ಯವಾಗುವುದಿಲ್ಲ. ಆತ ಶಯನ ಕೂಡ ಅಲ್ಲಿಗೆ ಬಂದವಳು ಸೈರಾಳನ್ನು ಅಸಹ್ಯವಾಗಿ ನೋಡ್ತಾಳೆ. ಸೈರಾಳ ತಂದೆ ಲೋಕೇಶ್ ಮತ್ತು ತಾಯಿ ಲಕ್ಷ್ಮಿ ಈ ಮಾತುಗಳನ್ನು ಕೇಳಿ ಗುಡುಗಿನಂತೆ ಬೆಚ್ಚಿಬಿಡುತ್ತಾರೆ. ಲಕ್ಷ್ಮಿ ಮಗಳ ಹತ್ತಿರ ಓಡಿ ಬಂದು ಅವಳ ಹೆಗಲ ಹಿಡಿದು ಅಲುಗಾಡಿಸುತ್ತಾರೆ. ಲಕ್ಷ್ಮಿ, ಸೈರಾ ಏನು ಹೇಳ್ತಿದ್ದಾರೆ ಇವರು? ನೀನು ಅಷ್ಟೊಂದು ನಂಬಿಕೆ ಇಟ್ಟಿದ್ದ ಬಾಸ್ ಬೆನ್ನಿಗೆ ಚೂರಿ ಹಾಕಿದ್ದೀಯಾ? ಹಣಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿದ್ಯಾ ಮಗಳೇ? ಯಾಕೆ ಈ ರೀತಿ ಮಾಡಿದೆ? ಸೈರಾ ತಲೆ ತಗ್ಗಿಸಿ ಆಡುತ್ತಿರುತ್ತಾಳೆ. ಅವಳ ಮೌನವೇ ಅವಳು ತಪ್ಪು ಮಾಡಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗುತ್ತದೆ. ಲೋಕೇಶ್ ನೋವಿನಿಂದ, ನಾವು ಬಡವರಾಗಿರ್ಬೋದು ಸೈರಾ, ಆದರೆ ನಂಬಿಕೆ ದ್ರೋಹ ಮಾಡೋರಲ್ಲ. ಹೇಳು ಮಗಳೇ, ಇವತ್ತು ಇವರು ಹೇಳ್ತಿರೋದು ನಿಜಾನಾ? ಸೈರಾ ಬಿಕ್ಕಿ ಬಿಕ್ಕಿ ಅಳುತ್ತಾ, ಹೌದು ಅಪ್ಪ, ವೇದಿಕ್ ಸರ್ ಹೇಳುತ್ತಿರುವುದು ನಿಜ. ನಾನು ಅವರ ಹತ್ತಿರ ಹಣ ತಗೊಂಡಿದ್ದೀನಿ ಅಪ್ಪ. ನಿಮ್ಮ ಸಾಲ ತೀರಿಸೋಕೆ ಬೇರೆ ದಾರಿ ಇರಲಿಲ್ಲ. ನಿಮ್ಮ ಗೌರವ ಉಳಿಸೋಕೆ ಹೋಗಿ ನಾನು ನನ್ನ ತತ್ವಗಳನ್ನು ಮಾರಿಕೊಂಡೆ. ನಿಮ್ಮ ಎಲ್ಲ ಸಾಲಗಳನ್ನು ನಾನು ಈಗಲೇ ತೀರಿಸಿದ್ದೀನಿ ಅಪ್ಪ. ಆದರೆ ಅದು ತಪ್ಪು ದಾರಿಯಲ್ಲಿ ಬಂದ ಹಣ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಆರುಷ್ ಒಂದು ಮಾತು ಆಡುವುದಿಲ್ಲ. ಸೈರಾ ತನ್ನ ಮೇಲೆ ಇಟ್ಟಿದ್ದ ಅಷ್ಟು ದೊಡ್ಡ ನಂಬಿಕೆಯನ್ನು ಹಣಕ್ಕೋಸ್ಕರ ಮಾರಿಕೊಂಡಿದ್ದಾಳೆ ಎಂದು ತಿಳಿದಾಗ ಅವನ ಎದೆಯಲ್ಲಿ ಏನೋ ಒಡೆದಂತಾಗುತ್ತದೆ. ಅವನು ಸೈರಾಳನ್ನು ನೋಡುವ ನೋಟದಲ್ಲಿ ಆ ಪ್ರೀತಿ, ಕಾಳಜಿ ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ. ಅಲ್ಲಿ ಕೇವಲ ಶೂನ್ಯ ಆವರಿಸುತ್ತದೆ. ಆರುಷ್ ಕಡಿಮೆ ಧ್ವನಿಯಲ್ಲಿ, ಸೈರಾ, ನಾನು ನಿನ್ನನ್ನು ಒಬ್ಬ ಫ್ರೆಂಡ್ ಅಂತ ನಂಬಿದ್ದೆ. ನಿನ್ನ ಪರಿಸ್ಥಿತಿ ಹೇಳಿದ್ರೆ ನಾನೇ ಸಹಾಯ ಮಾಡ್ತಿದ್ದೆ. ಆದರೆ ನೀನು ವೇದಿಕ್ನ ಜೊತೆ ಸೇರಿ ನನ್ನನ್ನೇ ಮೋಸ ಮಾಡಿದ್ದೀಯಾ ನೋಡು. ಅದು ಸಾಯುವವರೆಗೂ ನನಗೆ ಮರೆಯೋದಕ್ಕೆ ಆಗಲ್ಲ. ಆರೋಸ್ ಸರ್ ಅಲ್ಲಿಗೆ ಒಂದು ಕ್ಷಣವೂ ನಿಲ್ಲದೆ ಹೊರಬರುತ್ತಾನೆ. ವೇದಿಕ್ ವಿಜಯದ ನಗೆ ಬೀರುತ್ತಾನೆ. ಸೈರಾ ನೆಲದ ಮೇಲೆ ಕುಸಿದು ಬಿದ್ದು ಗೋಳಾಡುತ್ತಾಳೆ. ಅವಳು ತನ್ನ ಸಾಲ ತೀರಿಸಿದಳು, ಆದರೆ ಆರೋಷ್ನ ನಂಬಿಕೆಯನ್ನು ಕಳೆದುಕೊಂಡಳು. ಆರೋಸ್ ಸೈರಾಳ ಮನೆಯಿಂದ ಹೊರಬಂದಾಗ ಅವನ ಮನಸ್ಸು ಚೂರಾಗಿರುತ್ತದೆ. ಅವನು ಸೈರಾಳನ್ನು ಕೆಲಸದಿಂದ ತೆಗೆದುಹಾಕುವ ನಿರ್ಧಾರಕ್ಕೆ ಬರುತ್ತಾನೆ. ಆದರೆ ಸೈರಾ ಈ ಆಘಾತದಿಂದ ಹೊರಬಂದು ತಾನು ಮಾಡಿದ ತಪ್ಪನ್ನು ಸರಿಪಡಿಸಲು ನಿರ್ಧರಿಸುತ್ತಾಳೆ. ವೇದಿಕ್ ಸೈರಾಳ ಮನೆಯಿಂದ ಹೊರಬಂದು ಸಂಭ್ರಮಿಸುತ್ತಾ ಕಾರಿನಲ್ಲಿ ಹೋಗುವಾಗ ಸೈರಾ ಅವನನ್ನು ಹಿಂಬಾಲಿಸುತ್ತಾಳೆ. ವೇದಿಕ್ ಸೀದಾ ಶಮಿಕಾಳ ರಹಸ್ಯ ಬಂಗಲೆಗೆ ಹೋಗುತ್ತಾನೆ. ಅಲ್ಲಿ ವೇದಿಕ್ ಮತ್ತು ಶಮಿಕಾ ಪರಸ್ಪರ ಕೈಕುಲುಕುತ್ತಾ ಸಂಭ್ರಮಿಸುವುದನ್ನು ಸೈರಾ ಕಿಟಕಿಯ ಮೂಲಕ ನೋಡುತ್ತಾಳೆ. ಶಮಿಕಾ, ಗುಡ್ ಜಾಬ್ ವೇದಿಕ್. ಸೈರಾಳನ್ನ ಆರೋಷ್ ಕಣ್ಣಲ್ಲಿ ಕೆಡವಿದ್ದು ಆಯಿತು. ಈಗ ರೋಹಿತ್ ಪ್ರಾಜೆಕ್ಟ್ ನಮಗೆ ಸಿಗುವುದು ಗ್ಯಾರಂಟಿ. ವೇದಿಕ್, ಹೌದು ಶಮಿಕಾ, ಆ ಲೈಸೆನ್ಸ್ ಮಿಸ್ ಮಾಡಿದ್ದು, ಆಫೀಸ್ ಹಣ ಹ್ಯಾಕ್ ಮಾಡಿದ್ದು ಎಲ್ಲದಕ್ಕೂ ಸೈರಾಳನ್ನೇ ಬಲುಪಶು ಮಾಡಿದ್ದಕ್ಕೆ ಈಗ ನಮಗೆ ದಾರಿ ಕ್ಲಿಯರ್ ಆಗಿದೆ. ಈ ಎಲ್ಲ ಮಾತುಗಳನ್ನು ಸೈರಾ ತನ್ನ ಫೋನ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುತ್ತಾಳೆ. ವೇದಿಕ್ ಕೇವಲ ಹಣಕ್ಕಾಗಿ ಅಲ್ಲ, ಆರೋಷ್ನ ಕಂಪನಿಯನ್ನು ಪೂರ್ತಿ ನಾಶ ಮಾಡಲು ಶಮಿಕಾ ಜೊತೆ ಕೈ ಜೋಡಿಸಿದ್ದಾನೆ ಎಂಬ ಸತ್ಯ ಅವಳಿಗೆ ಅರಿವಾಗುತ್ತದೆ. ಆರೋಷ್ ಆಫೀಸ್ನಲ್ಲಿ ಸೈರಾಳನ್ನು ಕೆಲಸದಿಂದ ತೆಗೆದುಹಾಕುವ ಆರ್ಡರ್ ಕಾಪಿಗೆ ಸೈನ್ ಮಾಡಲು ಹೋಗುವಾಗ ಸೈರಾ ಅಲ್ಲಿಗೆ ಓಡಿ ಬರುತ್ತಾಳೆ. ಸೈರಾ, ಸರ್, ನಾನು ತಪ್ಪು ಮಾಡಿದ್ದೇನೆ, ಶಿಕ್ಷೆ ಕೊಡಿ. ಆದರೆ ವೇದಿಕ್ ಸರ್ ಮತ್ತು ಶಮಿಕಾ ಸೇರಿ ನಿಮ್ಮ ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡಲು ಹೊಂಚು ಹಾಕ್ತಿದ್ದಾರೆ. ದಯವಿಟ್ಟು ಇದನ್ನು ಒಮ್ಮೆ ನೋಡಿ. ಸೈರಾ ಆ ವಿಡಿಯೋವನ್ನು ಆರುಷ್ಗೆ ತೋರಿಸ್ತಾಳೆ. ಅದರಲ್ಲಿ ವೇದಿಕ್ ಮತ್ತು ಶಮಿಕಾ ಮಾತನಾಡುತ್ತಿರುವುದು ಪ್ರತಿಯೊಂದು ಸಂಚು ಬಯಲಾಗುತ್ತದೆ. ಆರುಷ್ಗೆ ತನ್ನ ಅಣ್ಣನ ಅಸಲಿ ಮುಖ ನೋಡಿ ಆಘಾತದ ಜೊತೆ ಅತೀವ ಕೋಪ ಬರುತ್ತದೆ. ವೇದಿಕ್ ಆಫೀಸ್ಗೆ ಬಂದು ರೋಹಿತ್ ಪ್ರಾಜೆಕ್ಟ್ ಫೈಲ್ಸ್ ಕೊಡು, ನಾನು ನೋಡ್ತೀನಿ ಎಂದು ಅಧಿಕಾರ ಚಲಾಯಿಸಲು ಬಂದಾಗ ಆರುಷ್ ಎದ್ದು ನಿಂತು ಅವನ ಕಪಾಳಕ್ಕೆ ಬಾರಿಸ್ತಾನೆ. ಆರುಷ್, ವೇದಿಕ್, ನಿನ್ನ ಸ್ವಾರ್ಥಕ್ಕಾಗಿ ನನ್ನ ನಂಬಿಕೆ ಮತ್ತು ಸೈರಾಳ ಜೀವನದ ಜೊತೆ ಆಟವಾಡಿದ್ಯಲ್ಲ. ಸೈರಾ ತನ್ನ ತಂದೆಯ ಸಾಲಕ್ಕಾಗಿ ಹಣ ತಗೊಂಡಿರ್ಬೋದು, ಆದರೆ ನೀನು ನಿನ್ನ ರಕ್ತದ ಸಂಬಂಧವನ್ನೇ ಮಾರಿಕೊಂಡಿದ್ದೀಯ. ಆರುಷ್ ಆ ವಿಡಿಯೋವನ್ನು ದೊಡ್ಡ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾನೆ. ಶಯನ, ಲೋಕೇಶ್ ಮತ್ತು ಲಕ್ಷ್ಮಿ ಕೂಡ ಅಲ್ಲಿಗೆ ಬಂದಿರುತ್ತಾರೆ. ಸೈರಾ ಕಳ್ಳತನ ಮಾಡಿಲ್ಲ, ಅವಳನ್ನು ಸಿಲುಕಿಸಲಾಗಿದೆ ಎಂಬ ಸತ್ಯ ಪೋಷಕರಿಗೆ ತಿಳಿದು ಅವರು ಸೈರಾಳ ಹತ್ತಿರ ಕ್ಷಮೆ ಕೇಳ್ತಾರೆ. ಸೈರಾ ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ಲಹರಿಯ ಯೋಗ ಕ್ಲಾಸ್ಗೆ ಹೋಗ್ತಾಳೆ. ಅಲ್ಲಿ ಲಹರಿಯ ಮುಂದೆ ಕುಳಿತು ಅಳುತ್ತಾ ಎಲ್ಲ ವಿಷಯವನ್ನು ವಿವರಿಸ್ತಾಳೆ. ಸೈರಾ, ಲಹರಿ, ನಾನು ಮಾಡಿದ ಸಣ್ಣ ತಪ್ಪು ನನ್ನ ಜೀವನವನ್ನೇ ಅಸ್ತವ್ಯಸ್ತ ಮಾಡಿದೆ. ಅಪ್ಪನ ಸಾಲ ತೀರಿಸಲು ಹೋಗಿ ಆರುಷ್ ಸರ್ ಕಣ್ಣಲ್ಲಿ ಕಳ್ಳಿಯಾಗ್ಬಿಟ್ಟೆ. ಈಗ ವೇದಿಕ್ ಮಾಡಿರೋ ಸಂಚಿನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿದೆ. ಲಹರಿ, ಶಾಂತವಾಗಿರು ಸೈರಾ.
ಸತ್ಯ ಯಾವತ್ತಿದ್ರೂ ಹೊರಬಂದೇ ಬರುತ್ತೆ. ನೀನು ಈಗ ಧೈರ್ಯದಿಂದ ಇರಬೇಕು. ಲಹರಿ ಸೈರಾಳನ್ನು ಸಮಾಧಾನ ಪಡಿಸ್ತಿರುವಾಗೆ ಅಲ್ಲಿಗೆ ಜಯಂತ್ ಬರ್ತಾನೆ. ಜಯಂತ್ ಸೈರಾಳ ಓನರ್ ಮಗ ಮತ್ತು ಅವಳನ್ನು ಮೊದಲಿನಿಂದಲೂ ಇಷ್ಟಪಡುವವನು. ಸೈರಾಳ ಕಣ್ಣೀರು ನೋಡಿ ಅವನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಜಯಂತ್, ಸೈರಾ ಯಾಕೆ ಹೇಳ್ತಿದ್ದೀಯಾ? ಆ ಆಫೀಸ್ನ ಟೆನ್ಷನ್ ನಿನಗೆ ಬೇಡ. ನೋಡು ಸೈರಾ, ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ. ನೀನು ಒಪ್ಪುವುದಾದರೆ ಈಗಲೇ ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಹೋಗಿ ಮಾತನಾಡುತ್ತೇನೆ. ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ನಿನ್ನ ಎಲ್ಲ ಜವಾಬ್ದಾರಿ ನನ್ನದು. ಜಯಂತ್ನ ಈ ದಿಢೀರ್ ಪ್ರಪೋಸಲ್ ಸೈರಾಳನ್ನು ಮತ್ತಷ್ಟು ಗೊಂದಲಕ್ಕೆ ದೂಡುತ್ತದೆ. ಅವಳ ಮನಸ್ಸಿನಲ್ಲಿ ಆರೋಷ್ನ ಮೇಲಿನ ಗೌರವ ಇನ್ನೂ ಮರೆಯಲಾಗುವುದಿಲ್ಲ. ಇತ್ತು ಆಫೀಸ್ನಲ್ಲಿ ವೇದಿಕ್ನ ಅಸಲಿ ಮುಖ ತಿಳಿದ ಮೇಲೆ ಆರೋಷ್ ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅವನು ವೇದಿಕ್ನನ್ನು ಕಂಪನಿಯ ಪ್ರತಿಯೊಂದು ಜವಾಬ್ದಾರಿಯಿಂದ ಮತ್ತು ಆಫೀಸ್ನ ಅಧಿಕಾರದಿಂದ ಅಧಿಕೃತವಾಗಿ ತೆಗೆದುಹಾಕ್ತಾನೆ. ಆರೋಷ್, ವೇದಿಕ್, ಇನ್ನು ಮುಂದೆ ಈ ಕಂಪನಿಯಲ್ಲಿ ನಿನಗೆ ಯಾವುದೇ ಸ್ಥಾನವಿಲ್ಲ. ನಿನ್ನ ID ಕಾರ್ಡ್ ಮತ್ತು ಕ್ಯಾಬಿನ್ ಕೀಗಳನ್ನು ಈಗಲೇ ಹ್ಯಾಂಡ್ ಓವರ್ ಮಾಡು. ವೇದಿಕ್ ಸಿಟ್ಟಿನಿಂದ ಉರಿಯುತ್ತಿರುತ್ತಾನೆ. ಆರೋಷ್, ನೀನು ಮಾಡ್ತಿರೋದು ದೊಡ್ಡ ತಪ್ಪು. ಈ ಕಂಪನಿ ಬೆಳೆಸಲು ನನ್ನ ಶ್ರಮವೂ ಇದೆ ಎಂದು ಕಿರುಚುತ್ತಾನೆ. ಆದರೆ ಆರೋಷ್ ಯಾವುದಕ್ಕೂ ಬಗ್ಗುವುದಿಲ್ಲ. ಸರಿಯಾಗಿ ಅದೇ ಸಮಯಕ್ಕೆ ಶಯನ ಮತ್ತೆ ಆಫೀಸ್ಗೆ ವಾಪಸ್ ಬರ್ತಾಳೆ. ಅವಳ ಎಂಟ್ರಿ ವೇದಿಕ್ನಿಗೆ ಮತ್ತೊಂದು ಆಘಾತ ನೀಡುತ್ತದೆ. ಆರೋಷ್ ಮತ್ತು ವೇದಿಕ್ನ ನಡುವೆ ಗಲಾಟೆ ನಡೆಯುತ್ತಿರುವಾಗಲೇ ಆಫೀಸ್ನ ಬಾಗಿಲಲ್ಲಿ ಒಂದು ಗಂಭೀರ ವ್ಯಕ್ತಿ ಕಾಣಿಸಿಕೊಳ್ತಾರೆ. ಅವರೇ ಆರೋಷ್ ಮತ್ತು ವೇದಿಕ್ನ ತಂದೆ, ಕಂಪನಿಯ ಸಂಸ್ಥಾಪಕ ಜ್ಯೇಷ್ಠವರ್ಧನ್. ಅವರು ವಿದೇಶದಲ್ಲಿ ಸುದೀರ್ಘ ಚಿಕಿತ್ಸೆ ಮುಗಿಸಿ ಭಾರತಕ್ಕೆ ವಾಪಸ್ ಬಂದಿರ್ತಾರೆ. ಜ್ಯೇಷ್ಠವರ್ಧನ್ ಅವರು ಒಳಗೆ ಬಂದ ತಕ್ಷಣ ಆಫೀಸ್ನ ವಾತಾವರಣ ಪೂರ್ತಿ ಬದಲಾಗುತ್ತದೆ. ತಮ್ಮ ಇಬ್ಬರು ಮಕ್ಕಳ ನಡುವೆಯ ಈ ಯುದ್ಧವನ್ನು ಕಂಡು ಅವರು ಬೇಸರಗೊಳ್ತಾರೆ. ಜ್ಯೇಷ್ಠವರ್ಧನ್, ನಿಲ್ಲಿಸಿ ಈ ಗಲಾಟೆಯನ್ನ. ನಾನು ಇಲ್ಲದ ಸಮಯದಲ್ಲಿ ಕಂಪನಿಯಲ್ಲಿ ಇಷ್ಟೆಲ್ಲ ಅವಾಂತರವಾಳ ಇದೆಯಾ? ವೇದಿಕ್, ನಿನ್ನ ಬಗ್ಗೆ ಬಂದಿರೋ ದೂರುಗಳು ಗಂಭೀರವಾಗಿಯೇ ಮತ್ತು ಆರೋಸ್ ಸೈರಾ ವಿಷಯದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರ ಸರಿನಾ ಎಂದು ಯೋಚಿಸು. ಶಯನ ಆಫೀಸ್ಗೆ ಮರಳಿದ್ದು ಆರೋಷ್ಗೆ ಬೆಂಬಲ ನೀಡಲು. ಅವಳು ಸೈರಾಳನ್ನು ಶಂಕಿಸುತ್ತಿದ್ದರೂ ವೇದಿಕ್ನ ಮೇಲೆ ಅವಳಿಗೆ ಮೊದಲಿನಿಂದಲೂ ಸಂಶಯವಿತ್ತು. ಅವಳು ಸಿಸ್ಟಮ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಕಂಪನಿಯ ಗೌಪ್ಯ ಮಾಹಿತಿ ಮತ್ತು ಫೈಲ್ಗಳು ವೇದಿಕ್ನ ಪರ್ಸನಲ್ ಐಡಿಯಾದಿಂದಲೇ ಲೀಕ್ ಆಗಿರುವುದು ಸಾಬೀತುವಾಗಿತ್ತು. ಸೈರಾ ಕೇವಲ ಒಂದು ದಾಳವಾಗಿ ಬಳಕೆಯಾಗಿದ್ದಾಳೆ ಎಂಬುದು ಶಯನಾಳಿಗೆ ಮನವರಿಕೆಯಾಗುತ್ತದೆ. ತನ್ನ ಮಗನೇ ಕಂಪನಿಗೆ ದ್ರೋಹ ಮಾಡಿದ್ದಾನೆ ಎಂದು ತಿಳಿದ ಜ್ಯೇಷ್ಠವರ್ಧನ್ ಅವರು ತೀವ್ರ ಆಕ್ರೋಶಗೊಳ್ಳುತ್ತಾರೆ. ಅವರು ವೇದಿಕ್ನಿಗೆ ಕಠಿಣ ಶಿಕ್ಷೆ ನಿರ್ಧರಿಸುತ್ತಾರೆ. ವೇದಿಕ್, ಇಂದಿನಿಂದ ವರ್ಧನ್ ಗ್ರೂಪ್ ಆಫ್ ಕಂಪನೀಸ್ನ ಯಾವುದೇ ವ್ಯವಹಾರದಲ್ಲಿ ನೀನು ಭಾಗಿಯಾಗುವಂತಿಲ್ಲ. ನಿನ್ನ ಪಾಲಿನ ಷೇರುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಘೋಷಿಸುತ್ತಾರೆ. ಅವನಿಗೆ ಆಫೀಸ್ನ ಒಳಗೆ ಪ್ರವೇಶ ನಿಷೇಧಿಸಿದರೆ ಮತ್ತು ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಆರೋಷ್ಗೆ ಅನುಮತಿ ನೀಡುತ್ತಾರೆ. ವೇದಿಕ್ ತನ್ನ ತಂದೆಯ ಈ ರೂಪ ಕಂಡು ನಡುಗಿ ಹೋಗುತ್ತಾನೆ. ಜಯಂತ್ ತನ್ನ ಮದುವೆಯ ಪ್ರಪೋಸಲ್ ಮುಂದಿಟ್ಟಾಗ ಸೈರಾ ಕ್ಷಣಕಾಲ ಮೌನವಾಗುತ್ತಾಳೆ. ಅವಳಿಗೆ ತನ್ನ ತಂದೆಯ ಸಾಲದ ಹೊರೆ ಮತ್ತು ಈಗ ಎದುರಾಗಿರುವ ಅಪವಾದದ ನಡುವೆ ಜಯಂತ್ನ ಪ್ರೀತಿ ಒಂದು ಆಸರೆಯಂತೆ ಕಂಡರೂ ಅವಳು ತನ್ನ ಸ್ವಾಭಿಮಾನ ಬಿಡುವುದಿಲ್ಲ. ಸೈರಾ, ಜಯಂತ್, ನನ್ನನ್ನು ಈ ಪರಿಸ್ಥಿತಿಯಿಂದ ರಕ್ಷಿಸಲು ನೀನು ಮುಂದೆ ಬಂದಿದ್ದಕ್ಕೆ ಧನ್ಯವಾದ. ಆದರೆ ಈಗ ನಾನು ಮದುವೆಯ ಬಗ್ಗೆ ಯೋಚಿಸುವ ಸ್ಥಿತಿಯಲ್ಲಿಲ್ಲ. ನನ್ನ ಮೇಲೆ ಬಂದಿರೋ ಕಳ್ಳತನದ ಆರೋಪವನ್ನು ತೊಳೆದುಕೊಳ್ಳುವವರೆಗೂ ನನಗೆ ಶಾಂತಿ ಇಲ್ಲ. ನಾನು ಯಾರಿಗೂ ದ್ರೋಹ ಮಾಡಿಲ್ಲ ಎಂದು ಸಾಬೀತುಪಡಿಸುವುದು ನನ್ನ ಮೊದಲ ಆದ್ಯತೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಈಗ ನಾನು ಈ ಪ್ರಪೋಸಲ್ ಒಪ್ಪಲು ಸಾಧ್ಯವಿಲ್ಲ. ಸೈರಾಳ ಈ ಉತ್ತರ ಜಯಂತ್ಗೆ ನಿರಾಸೆ ತಂದರೂ ಅವಳ ಸ್ವಾಭಿಮಾನ ನೋಡಿ ಅವನಿಗೆ ಗೌರವ ಹೆಚ್ಚಾಗುತ್ತದೆ. ಆರೋಷ್ ಆಫೀಸ್ನ ಕಾನ್ಫರೆನ್ಸ್ ರೂಮ್ನಲ್ಲಿ ಜ್ಯೇಷ್ಠವರ್ಧನ್ ಅವರ ಸಮ್ಮುಖದಲ್ಲೇ ಶಯನಾಳನ್ನು ಕರೆಯಿಸುತ್ತಾನೆ. ಶಯನ ಅಂಜುತ್ತಾ ಒಳಗೆ ಬರುತ್ತಾಳೆ, ಏಕೆಂದರೆ ಅವಳು ವೇದಿಕ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದವಳು. ಆರೋಷ್, ಶಯನ, ನಿನ್ನ ಲ್ಯಾಪ್ಟಾಪ್ನಲ್ಲಿ ಕೆಲವು ದಿನಗಳ ಹಿಂದೆ ನಮ್ಮ ಕಂಪನಿಯ ಇಂಪಾರ್ಟೆಂಟ್ ಫೈಲ್ಸ್ ಲಾಗಿನ್ ಆಗಿರುವುದು ಕಂಡು ಬಂದಿದೆ. ನೀನು ಈ ಮಾಹಿತಿಯನ್ನು ಯಾಕೆ ಚೆಕ್ ಮಾಡಿದ್ದೆ? ಶಯನ ಆಶ್ಚರ್ಯ ಮತ್ತು ಗಾಬರಿಯಿಂದ, ಏನು ಸರ್, ನಾನು ಆ ಫೈಲ್ಸ್ಗೆ ತಲೆ ಕೂಡ ಹಾಕಿಲ್ಲ. ನನಗೆ ಆ ಪ್ರಾಜೆಕ್ಟ್ ಬಗ್ಗೆ ಗೊತ್ತೂ ಇಲ್ಲ. ಆರೋಷ್, ಆದರೆ ನಿನ್ನ ಸಿಸ್ಟಮ್ ಹಿಸ್ಟ್ರಿಯಲ್ಲಿ ಆ ಡೇಟಾ ಅಳಿಸಿ ಹಾಕಲು ಪ್ರಯತ್ನ ನಡೆದಿರೋದು ರೆಕಾರ್ಡ್ ಆಗಿದೆ. ನೀನು ಮಾಡಿಲ್ಲ ಅಂದರೆ ಮತ್ಯಾರು ಮಾಡಿರ್ಬೋದು. ಶಯನ ಒಂದು ಕ್ಷಣ ಯೋಚಿಸ್ತಾಳೆ. ಅವಳಿಗೆ ಕಳೆದ ದಿನಗಳು ಹಿಂದೆ ನಡೆದ ಘಟನೆ ನೆನಪಾಗಿ ಬರುತ್ತೆ. ಶಯನ, ಸರ್, ಈಗ ನೆನಪಾಗ್ತಿದೆ. ಅಂದು ವೇದಿಕ್ ಸರ್ ನನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಅರ್ಜೆಂಟ್ ಮೇಲ್ ಕಳಿಸ್ಬೇಕು ಅಂತ ಇಸ್ಕೊಂಡಿದ್ರು. ಸುಮಾರು 1 ಗಂಟೆ ಕಾಲ ಅವರ ಬಳಿಯೇ ಇತ್ತು. ಆಮೇಲೆ ವಾಪಸ್ ಕೊಡುವಾಗ ಸಿಸ್ಟಮ್ ಸ್ವಲ್ಪ ಸ್ಲೋ ಇದೆ ನೋಡು ಅಂದಿದ್ರು. ನನಗೆ ಅಂದು ಏನೂ ಅನುಮಾನ ಬರಲಿಲ್ಲ ಸರ್. ಅವರು ನನ್ನ ಬಾಸ್ ಆಗಿದ್ದರಿಂದ ನಾನು ಏನೂ ಕೇಳಲಿಲ್ಲ. ಶಯನಾಳ ಈ ಮಾತು ಕೇಳಿದ ತಕ್ಷಣ ಆರೋಷ್ ಮತ್ತು ಜ್ಯೇಷ್ಠವರ್ಧನ್ ಅವರಿಗೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ವೇದಿಕ್ ತನ್ನ ಅಸಿಸ್ಟೆಂಟ್ ಶಯನಾಳ ಸಿಸ್ಟಮ್ ಬಳಸಿ ಶಯನಾಳ ಲಾಗಿನ್ ಮಾಡಿ ಮೂಲಕ ಮಾಹಿತಿ ಕದ್ದು ಕೊನೆಗೆ ಸಾಕ್ಷಿ ಸಿಗಬಾರದು ಎಂದು ಶಯನಾಳ ಲ್ಯಾಪ್ಟಾಪ್ನಲ್ಲೇ ಆ ಮಾಹಿತಿಯನ್ನು ಅಳಿಸಲು ಯತ್ನಿಸುತ್ತಾನೆ. ಆರೋಷ್ ನಿಟ್ಟುಸಿರು ಬಿಡುತ್ತಾ,
ಅಂದರೆ ಶಯನಾಳನ್ನು ಫ್ರೇಮ್ ಮಾಡಲು ವೇದಿಕ್ ಸೈರಾ ನಿನ್ನನ್ನು ದಾಳವಾಗಿ ಬಳಸಿಕೊಂಡಿದ್ದಾನೆ. ಸೈರಾಳ ತಂದೆಯ ಸಾಲದ ಹಣವನ್ನು ಪಾವತಿಸಿ ಅದನ್ನೇ ಕಳ್ಳತನದ ಆರೋಪಕ್ಕೆ ಅಸ್ತ್ರವಾಗಿ ಬಳಸಿದ್ದಾನೆ. ಜ್ಯೇಷ್ಠವರ್ಧನ್ ಅವರು ವೇದಿಕ್ನ ಕಡೆಗೆ ನೋಡುವ ನೋಟದಲ್ಲಿ ಈಗ ಕೇವಲ ಕೋಪವಲ್ಲ, ಅತೀವ ಅಸಹ್ಯವಿರುತ್ತದೆ. ಜ್ಯೇಷ್ಠವರ್ಧನ್: ಶಯನ, ನೀನು ಇನ್ನೂ ಹೊರಗೆ ಹೋಗ್ಬೋದು. ವೇದಿಕ್ ಮಾಡಿದ ಈ ತಪ್ಪಿಗೆ ನೀನು ಬೆಲೆ ತರಬೇಕಿಲ್ಲ. ಆದರೆ ವೇದಿಕ್, ನೀನು ಮಾಡಿದ ಈ ಕೆಲಸಕ್ಕೆ ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗ್ತಿದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ನಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.